ಮಚ್ಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಫುಟ್ಪಾತ್ ತೆರವು ಕಾರ್ಯಾಚರಣೆ ವೇಳೆ ಜಿಬಿಎ ಅಧಿಕಾರಿಯ ಮೇಲೆ ಹಲ್ಲೆ ಆಗಿದೆ. ಬೆಂಗಳೂರಿನ ಶಿವಾಜಿನಗರದಲ್ಲಿ ಜಿಬಿಎ ಅಧಿಕಾರಿಗಳ ಮೇಲೆ ಹಲ್ಲೆ ನಡೆದಿದೆ. ಸಹಾಯಕ ಕಾರ್ಯಪಾಲಕ ಅಭಿಯಂತರ ಮಾಧವರಾವ್ ಮೇಲೆ ಈ ಹಲ್ಲೆ ನಡೆದಿದೆ. ಬೆಂಗಳೂರು ನಗರ ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಬೆಂಗಳೂರನ್ನು ಶುದ್ಧೀಕರಣ ಮಾಡಬೇಕು ಎನ್ನುವ ಕಾರಣಕ್ಕಾಗಿ 2 ಮಹತ್ವದ ತೀರ್ಮಾನವನ್ನು ತೆಗೆದುಕೊಂಡರು. ಒತ್ತುವರಿಯಾಗಿದ್ದ ಫುಟ್ಪಾತ್ಗಳನ್ನು ತೆರವು ಮಾಡಬೇಕು, ರಸ್ತೆಯಲ್ಲಿ ಅನಾಥವಾಗಿ ಬಿದ್ದಿರುವಂಥ ವಾಹನಗಳನ್ನು ತೆರವು ಮಾಡಬೇಕು. ಅದಕ್ಕೆ ಪಕ್ಷಾತೀತವಾಗಿ ಕೂಡ ಮೆಚ್ಚುಗೆ ವ್ಯಕ್ತವಾಗಿದೆ. ಆದರೆ ಬೀದಿ ಬದಿ ವ್ಯಾಪಾರಿಗಳು, ಗೂಡಂಗಡಿಯ ವ್ಯಾಪಾರಿಗಳು, ಒತ್ತುವರಿ ಮಾಡಿದ್ದಂಥ ವ್ಯಾಪಾರಿಗಳಿಗೆ ಅಸಮಾಧಾನ ಇತ್ತು. ಬಹಳ ಕೆಲವಷ್ಟು ವಿವಾದಗಳು ಕೂಡ ಮಾಡಿಕೊಂಡಿತ್ತು. ಆದರೆ ಇದೀಗ ಒತ್ತುವರಿ ತೆರವು ಮಾಡೋಕ್ಕೆ ಹೋಗಿದ್ದಂಥ ಅಧಿಕಾರಿಯ ಮೇಲೆ ಹಲ್ಲೆ ಮಾಡಿದ್ದಾರೆ. ಮಾಧವರಾವ್ ಮೇಲೆ ಹಲ್ಲೆ ನಡೆದಿದೆ. ಕನ್ನಡ ಪರ ಸಂಘಟನೆಯ ನಾಯಕ ಬಸವರಾಜ್ ಪಡುಕೋಟೆ ಕಾರ್ಯಕರ್ತರಿಂದ ಜಿಬಿಎ ಅಧಿಕಾರಿಗಳ ಮೇಲೆ ಹಲ್ಲೆಯಾಗಿದೆ. ಜಿಬಿಎ ಎಡಬ್ಲ್ಯೂ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ನಡೆಸಲಾಗಿದೆ. ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ. ಇವರು ಯಾವ ಸಂಘಟನೆಯವರಾದರೂ ಯಾರಿಗೇನ್ರಿ, ಇವ್ರು ಯಾವ ಸಂಘಟನೆ ಬೇಕಾದ್ರೂ ಆಗ್ಬೋದು. ಹಾಗಂತ ಕಾನೂನನ್ನು ಕೈಗೆತ್ತಿಕೊಳ್ಳುವ ಅಧಿಕಾರ ಕೊಟ್ಟವ್ರು ಯಾರು? ಕಾನೂನನ್ನು ಕೈಗೆತ್ತಿಕೊಳ್ಳಲಿಕ್ಕೆ ಅವಕಾಶ ಎಲ್ಲಿದೆ? ಯಾರಿಗೂ ಕೂಡ ಇಲ್ಲ. ಸಿಕ್ಕ ವಸ್ತುಗಳಿಂದ ಹೀಗೆ ಅಧಿಕಾರಿಗಳನ್ನು ಹೊಡೆದು ಓಡಿಸಿದ್ದಾರೆ. ನಾವು 2 ದೃಶ್ಯಗಳನ್ನು ನೋಡಿದ್ದೇವೆ. ಈ ಹಿಂದೆ ಅಷ್ಟೇ ಬಿಡದಿಯಲ್ಲಿ ಹೋದಾಗ ಮಹಿಳೆಯರು ಪೊರಕೆ ತಗೊಂಡು ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿದರು. ಈಗ ಜಿಬಿಎ ಅಧಿಕಾರಿಗಳ ಮೇಲೆ ಸಿಕ್ಕ ವಸ್ತುಗಳಿಂದ ಹಲ್ಲೆ ಮಾಡಿದ್ದಾರೆ. ಕನ್ನಡ ಪರ ಸಂಘಟನೆ ಅಂತ ಹೇಳಿಕೊಳ್ಳಬಾರ್ದು. ಇವರು ಹೇಳಿಕೊಂಡ್ರೆ ಕನ್ನಡ ಪರ ಸಂಘಟನೆಗಳಿಗೆ ಅವಮಾನ. ಕನ್ನಡ ಪರ ಸಂಘಟನೆಗಳ ಹೆಸರಿನಲ್ಲಿ ನಾನು ಏನು ಬೇಕಾದರೂ ಮಾಡ್ತೀನಿ ಅನ್ನೋದಕ್ಕೆ ಕಾನೂನಿನಲ್ಲಿ ಅವಕಾಶ ಇಲ್ಲ. ಅವನು ಯಾವ ಕನ್ನಡ ಪರ ನಾಯಕನಾಗಿದ್ದರು, ಕನ್ನಡ ಪರ ಸಂಘಟನೆ ಇದ್ದರು, ಕನ್ನಡ ಪರ ಹೋರಾಟ ಮಾಡಲಿ. ಆದರೆ ಸರ್ಕಾರಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಅಧಿಕಾರಿಯ ಮೇಲೆ ಹೀಗೆ ಹಲ್ಲೆ ಮಾಡ್ತೀನಿ ಅಂತ ಹೇಳಿದ್ರೆ ಕಾನೂನು ಕ್ಷಮಿಸೋದಿಲ್ಲ. ಕಾನೂನಿನಲ್ಲಿ ಅದಕ್ಕೆ ಅವಕಾಶವಿಲ್ಲ. ಬಸವರಾಜ್ ಪಡುಕೋಟೆ, ನಿಜವಾಗಿಯೂ ಈ ಬಸವರಾಜ್ ಪಡುಕೋಟೆ ಎಂಬ ವ್ಯಕ್ತಿ ತಪ್ಪು ಮಾಡಿದರೆ ಅವನನ್ನು ಜೈಲಿಗೆ ಹಾಕಬೇಕು. ತಪ್ಪು ಮಾಡಿದರೆ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಿ ಹೇಗೆ ತಪ್ಪು ನಡೆದಿದೆ ಅಂತ ಹೇಳಿ. ಸಿಕ್ಕ ವಸ್ತುಗಳನ್ನು ತೆಗೆದುಕೊಂಡು ಮಾಧವರಾವ್ ಎಂಬ ಎಡಬ್ಲ್ಯೂ ಮೇಲೆ ಹಲ್ಲೆ ಮಾಡ್ತಾರೆ. ಜಿಬಿಎ ಅಧಿಕಾರಿಗಳಿಗೆ ಜೀವರಕ್ಷಣೆ ಇಲ್ವಾ? ಭಯ ಅಂದರೆ ಜೀವಕ್ಕೆ ರಕ್ಷಣೆ ಇಲ್ವಾ? ನೋಡಿ ಹೆಂಗೆ ತಳ್ಳಿದ್ದಾರೆ ಅಂತ.